ಸರ್ಕಾರದಿಂದ ಹಣ ಬರೆಯೋವರೆಗೂ ಕೂಡ ಲಾರಿಯನ್ನ ತೆಗೆಯಲ್ಲ ಅಂತ ಲಾರಿ ಮಾಲೀಕರು ಪಟ್ಟು ಹಿಡಿದಿದ್ದಾರೆ. ಅನ್ನಭಾಗ್ಯ ಅಕ್ಕಿಯನ್ನ ಸಪ್ಲೈ ಮಾಡಲ್ಲ, 4-5 ತಿಂಗಳಿಂದ ನಮಗೆ ಹಣ ನೀಡಿಲ್ಲ. ಸುಮಾರು 260 ಕೋಟಿಯಷ್ಟು ಹಣ ಸರ್ಕಾರದಿಂದ ಬರೋದು ಬಾಕಿ ಇದೆ. ಇವತ್ತು ಹಣ ಬಿಡುಗಡೆ ಮಾಡ್ತೀನಿ ಅಂತ ಮುನಿಯಪ್ಪ ಅವರು ತಿಳಿಸಿದ್ರು. ಹಣ ಬಿಡುಗಡೆಯಾಗೋವರೆಗೂ ಅಂದ್ರೆ ಕೈಗೆ ಹಣ ಸಿಗೋವರೆಗೂ ಹೋರಾಟ ಅಂತ ಪಟ್ಟು ಹಿಡಿದಿದ್ದಾರೆ. ಸರ್ಕಾರದ ವಿರುದ್ಧ ಲಾರಿ ಮಾಲೀಕರ ಸಂಘ ಆಕ್ರೋಶವನ್ನ ಹೊರಹಾಕಿದೆ. ಜನರಿಗೆ ಜುಲೈ ತಿಂಗಳ ಅನ್ನಭಾಗ್ಯದ ಅಕ್ಕಿ ಸಿಗಲ್ಲ, ಸರ್ಕಾರದಿಂದ ಹಣ ಬರೋವರೆಗೂ ಕೂಡ ನಾವು ಲಾರಿಯನ್ನ ತೆಗೆಯಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಲಾರಿ ಮಾಲೀಕರು. ನಿನ್ನೆಯಿಂದ ಮುಷ್ಕರ, ಇವತ್ತು ಹಣ ಬಿಡುಗಡೆ ಮಾಡೋದಾಗಿ ಸಚಿವರು ತಿಳಿಸಿದ್ರಂತೆ. ಆದರೆ ಇನ್ನು ಕೈಗೆ ಬಂದಿಲ್ಲ. ಕೈಗೆ ಬರೋವರೆಗೂ ಕೂಡ 4-5 ತಿಂಗಳ ಹಣ ಅದು ಬರಬೇಕಾಗಿದೆ. ಬರೋವರೆಗೂ ನಾವು ಲಾರಿ ತೆಗೆಯಲ್ಲ. 260 ಕೋಟಿಯಷ್ಟು ಹಣ ಬಾಕಿ ಇದೆ ಸರ್ಕಾರದಿಂದ ಬರೋದು. ಹಣ ಬಿಡುಗಡೆಯಾಗಿ ನಮ್ಮ ಕೈಗೆ ಸಿಗೋವರೆಗೂ ಲಾರಿಯನ್ನ ತೆಗೆಯಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಲಾರಿ ಮಾಲೀಕರು. ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಕೂಡ ನಿನ್ನೆ ಇದನ್ನು ಸ್ಪಷ್ಟಪಡಿಸಿದ್ರು. ಸರ್ಕಾರದ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ರಾಜ್ಯಾದ್ಯಂತ ಅನ್ನಭಾಗ್ಯದ ಅಕ್ಕಿ ಸಿಗಲ್ಲ, ಯಾಕಂದ್ರೆ ನಾವು ಲಾರಿ ಮಾಲೀಕರು ಲಾರಿಯನ್ನ ತೆಗೆಯಲ್ಲ, ಯಾಕಂದ್ರೆ ನಮಗೆ ಪದೇ ಪದೇ ಭರವಸೆಯನ್ನು ಕೊಡಲಾಗಿದೆ ಅಷ್ಟೇ ಬಿಟ್ರೆ ಬಾಕಿ ಹಣ ಹಾಗೆ ಉಳಿಸ್ಕೊಂಡಿದ್ದಾರೆ, ಕೊಟ್ಟಿಲ್ಲ. ಅದು ನಮ್ಮ ಕೈ ಸೇರಬೇಕು. ಹಾಗಾಗಿ ಲಾರಿಗಳು ನಿಂತಲೇ ನಿಂತಿವೆ. ಲಾರಿ ಮಾಲೀಕರು ಲಾರಿ ತೆಗೆಯಲ್ಲ ಅಂತಿದ್ದಾರೆ. ಬರೋಬ್ಬರಿ 4-5 ತಿಂಗಳಿನಿಂದ ಅವರಿಗೆ ಹಣ ಹೋಗಿಲ್ಲ, ಬಾಕಿ ಹಣ ಬರಬೇಕಾಗಿದೆ. 260 ಕೋಟಿಯಷ್ಟು ಹಣ ಬಾಕಿ ಉಳಿಸ್ಕೊಂಡಿದೆ ಸರ್ಕಾರ. ಲಾರಿ ಮಾಲೀಕರು ಆಕ್ರೋಶ ಹೊರಹಾಕಿ ಮುಷ್ಕರಕ್ಕೆ ಮುಂದಾಗ್ತಾ ಇದ್ದಂತೆ ಸಚಿವ KH ಮುನಿಯಪ್ಪ ಭರವಸೆ ಕೊಟ್ಟರು. ಆದರೆ ಇನ್ನು ಹಣ ಬಂದಿಲ್ಲದ ಹಿನ್ನೆಲೆಯಲ್ಲಿ ಲಾರಿ ನಿಂತಲೇ ನಿಂತಿದೆ. ಸರ್ಕಾರ ಇದ್ರ ತನಕ ನಮ್ಗೆ ಏನೇ ಸೆಟಲ್ಮೆಂಟ್ ಕರೆದಿಲ್ಲ. ಹಲವಾರು ಸಲ ನಾವು ಹೇಳಿದೀವಿ, ಏನು ಇದು ಲಾರಿ ಮಾಲೀಕರ ಜೊತೆಗೆ ಚೆಲ್ಲಾಟ ಆಡಿದ್ರೆ ಹೆಂಗೆ, ಕೂಲಿ ಕಾರ್ಮಿಕರ ಜೊತೆ ಚೆಲ್ಲಾಟ ಮಾಡಿದ್ರೆ ಹೆಂಗೆ? 265 ಕೋಟಿ ಮ್ಯಾಗ ನಮ್ಗೆ ಹಣ ಬರಬೇಕಾಗಿದೆ. 25 ಲಕ್ಷ ಟನ್ ಟ್ರಾನ್ಸ್ಪೋರ್ಟ್ ಮಾಡಿ ಕೂಡ ದುಡ್ಡು ಕೊಡ್ದಂಗಿರೋದು ಇಡೀ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ. ಬಹಳ ನೋವಾಗಿದೆ ನಮಗೆ. ಎಷ್ಟು ಸಲ ಕೇಳಬೇಕು, ಏನು ತಮಾಷೆನಾ ಇದು? ಫೆಬ್ರವರಿ ತಿಂಗಳು ಕೊಟ್ಟಿಲ್ಲ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಟಿಲ್ ಇವತ್ತಿನ ತನಕ ನಮ್ಗೆ ಹಣ ಬಂದಿದ್ದವ್ರು ನಾವು ಹೆಂಗ ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗುತ್ತೆ ಹೇಳಿ ನೋಡೋಣ. ಹಲವಾರು ಸಲ ಕೇಳಿದೀವಿ. ಕಳೆದ ಟೈಮ್ 19ನೇ ತಾರೀಕು ಸೆಟಲ್ ಮಾಡ್ತೀನಿ ಹಂಗಂತ ಹೇಳ್ಬಿಟ್ಟು ಸೆಕ್ರೆಟರಿ ಸಾಹೇಬರು ಕರೆದ್ರು. ಬಹಳ ಗೌರವ ಇತ್ತು ನಮಗೆ. 19ನೇ ತಾರೀಕು ಬಂದಿಲ್ಲ, 30ನೇ ತಾರೀಕು ಬಂದಿಲ್ಲ, ಇವತ್ತು 7 ಡೇಟ್ ಇವತ್ತು ತನಕ ಬಂದಿಲ್ಲ. ಏನ್ ಮಾಡ್ಬೇಕಂತ ಚೆನ್ನಾಗಿ ಯೋಚನೆ ಮಾಡಿ. ಆದ್ರಿಂದ ದಯವಿಟ್ಟು ನಮ್ದು ಬ್ಯಾಂಕ್ ಖಾತಾಗೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಮಾನ್ಯ ಹಿರಿಯರು ಮುನಿಯಪ್ಪ ಅವರಾಗಲಿ, ದಯವಿಟ್ಟು ನಮ್ದು ಹಣ ಬ್ಯಾಂಕ್ಗೆ ಬಂದ ತಕ್ಷಣ ನಾವು ಗಾಡಿ ಸ್ಟಾರ್ಟ್ ಮಾಡ್ತೀವಿ. ಅದ್ರ ತನಕ ನಾವು ಸ್ಟಾರ್ಟ್ ಮಾಡಕ್ಕೆ ಸಾಧ್ಯ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಕಿರಣ್ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಲಾರಿ ಮಾಲೀಕರು ಪಟ್ಟು ಸಡಿಸ್ತಾ ಇಲ್ಲ, ಸರ್ಕಾರ ಭರವಸೆ ಅಷ್ಟೇ ಕೊಡ್ತಿದ್ಯಾ, ಹಣ ಇನ್ನು ಬಿಡುಗಡೆಯಾಗಿಲ್ವಾ? ಏನ್ ಮಾಹಿತಿ ಲಭ್ಯ ಆಗ್ತಾ ಇದೆ ಸರ್ಕಾರದ ಕಡೆಯಿಂದ ಅಂತ? ಹೌದು ಪ್ರತಿಮಾ, ಈಗಾಗಲೇ ಕೂಡ ನಿನ್ನೆ ಆಹಾರ ಸಚಿವರಾಗಿರುವಂತಹ KH ಮುನಿಯಪ್ಪನವರು ಟಿವಿ9 ಜೊತೆಯಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ 2 ದಿನಗಳಲ್ಲಿ ರಾಜ್ಯ ಅಂದ್ರೆ ಏನು ಲಾರಿ ಮಾಲೀಕರಿದ್ದಾರೆ, ಅಂದ್ರೆ ಅನ್ನಭಾಗ್ಯದ ಅಕ್ಕಿಯನ್ನ ಸಪ್ಲೈ ಮಾಡಿದಂತಹ ಲಾರಿ ಮಾಲೀಕರಿಗೆ ಹಣವನ್ನ ಸಂದಾಯವನ್ನು ಮಾಡ್ತೀವಿ ಅಂತೇಳಿ KH ಮುನಿಯಪ್ಪನವರು ಮಾಹಿತಿಯನ್ನ ಕೊಟ್ಟಿದ್ರು. ಆದ್ರೆ ಲಾರಿ ಮಾಲೀಕರ ಸಂಘದವರು ಇದೇ ರೀತಿ 2-3 ಬಾರಿ ಕೂಡ ನಮಗೆ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿವರೆಗೂ ನಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣವನ್ನ ಸಂದಾಯವನ್ನು ಮಾಡಿಲ್ಲ. ಹಾಗಾಗಿ ನಮ್ಮ ಬ್ಯಾಂಕ್ ಖಾತೆಗೆ ಹಣವನ್ನ ಬರುವವರೆಗೂ ನಾವು ನಮ್ಮ ಲಾರಿಗಳನ್ನ ತೆಗೆಯೋದಿಲ್ಲ. ಮತ್ತೆ ಗೋಡೌನ್ಗಳಿಂದ ಏನು ಡಿಪೋಗಳಿದೆ, ಸೊಸೈಟಿಗಳಿದೆ, ಅಲ್ಲಿಗೆ ಅಕ್ಕಿಯನ್ನ ಸಪ್ಲೈ ಮಾಡೋದಿಲ್ಲ ಅನ್ನುವಂತ ಒಂದು ಪಟ್ಟನ್ನ ಕೂಡ ಹಿಡಿದಿರುವಂತದ್ದು. ಇವತ್ತು ಬೆಳಗ್ಗಿನಿಂದಲೇ ಯಾವುದೇ ತರವಾದಂತಹ ಲಾರಿಗಳು ಕೂಡ ಡಿಪೋಗಳಿಗೆ ಅಕ್ಕಿಯನ್ನ ಸಪ್ಲೈಯನ್ನ ಮಾಡ್ತಾ ಇಲ್ಲ. ಷಣ್ಮುಗಪ್ಪನವ್ರು ಹೇಳ್ತಾ ಇರುವಂತದ್ದು, ಕಳೆದ 2-3 ತಿಂಗಳ ಹಿಂದೆ ಕೂಡ ನಾವು ಮುಷ್ಕರ ಮಾಡ್ತೀವಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಆಹಾರ ಇಲಾಖೆಯ ಸೆಕ್ರೆಟರಿ ಅವರು ನಾಳೆನೆ ನಿಮ್ಮ ಅಕೌಂಟ್ಗೆ ಮೊದಲ ಹಂತದಲ್ಲಿ 100 ಕೋಟಿ ರೂಪಾಯಿಯಷ್ಟು ಹಣವನ್ನ ಸಂದಾಯವನ್ನು ಮಾಡ್ತೀವಿ ಅಂತ ಹೇಳಿದ್ರು. ಅವ್ರು ಹೇಳಿ ಈಗಾಗಲೇ 15 ದಿನಗಳು ಕಳೆದಿರುವಂತದ್ದು, 1 ರೂಪಾಯಿ ಕೂಡ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಇನ್ನೂ ಹಣ ಸಂದಾಯವಾಗಿಲ್ಲ. ಆ ನಿಟ್ಟಿನಲ್ಲಿ ನಾವು ಭಾನುವಾರ ಮಧ್ಯರಾತ್ರಿಯಿಂದಲೇ ಈಗಾಗಲೇ
ಮುಷ್ಕರವನ್ನು ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಸರ್ಕಾರ ಪ್ರತಿ ಬಾರಿ ಕೂಡ ನಮ್ಮ ಹಣವನ್ನ ಕೊಡುವಂತ ಸಂದರ್ಭದಲ್ಲಿ, ಕೇಳುವಂತ ಸಂದರ್ಭದಲ್ಲಿ 1 ವಾರ 2 ವಾರಗಳ ಒಳಗಾಗಿ, 2 ದಿನದ ಒಳಗಾಗಿ ನಿಮ್ಮ ಅಕೌಂಟ್ಗೆ ಹಣವನ್ನ ಸಂದಾಯ ಮಾಡ್ತೀವಿ ಅನ್ನುವಂತ ಒಂದು ಭರವಸೆಯನ್ನು ಕೊಡ್ತಾರೆ. ಆದ್ರೆ ಹಣ ಮಾತ್ರ ಇಲ್ಲಿವರೆಗೂ ಸಂದಾಯವಾಗಿಲ್ಲ. ಈ ಬಾರಿಯೂ KH ಮುನಿಯಪ್ಪನವರು ನಿಮ್ಮ ಅಕೌಂಟ್ಗಳಿಗೆ ಅಂದ್ರೆ ಏನು 260 ಕೋಟಿಯಷ್ಟು ರಾಜ್ಯದ 4,000 ಲಾರಿ ಮಾಲೀಕರಿಗೆ ಹಣ ಸಂದಾಯವಾಗಬೇಕಾಗಿತ್ತು. ಹಣವನ್ನ ಸಂದಾಯ ಮಾಡ್ತೀವಿ ಅನ್ನುವಂತ ಒಂದು ಆಶ್ವಾಸನೆ ಮತ್ತೆ ಭರವಸೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿವರೆಗೂ ನಮ್ಮ ಅಕೌಂಟ್ಗಳಿಗೆ ಹಣವು ಸಂದಾಯ ಆಗಿಲ್ಲ. ನಮ್ಮನ್ನ ಮಾತುಕತೆಗೆ ಕೂಡ ಕರೆದಿಲ್ಲ. ನಮ್ಮನ್ನ ಮಾತುಕತೆಗೆ ಕರಿಬೇಕು, ಮತ್ತೆ ನಮ್ಮ ಅಕೌಂಟ್ಗಳಿಗೆ ಹಣ ಸಂದಾಯವಾಗಬೇಕು. ಹಣ ಸಂದಾಯ ಆಗುವವರೆಗೂ ನಮ್ಮ ಲಾರಿಗಳು ಗೋಡೌನ್ನಿಂದ ಡಿಪೋಗಳಿಗೆ ಅಂದ್ರೆ ಸೊಸೈಟಿಗಳಿಗೆ ಅಕ್ಕಿಯನ್ನ ತೆಗೆದುಕೊಂಡು ಹೋಗೋದಿಲ್ಲ ಅನ್ನುವಂತ ಒಂದು ಪಟ್ಟನ್ನ ಕೂಡ ಈಗಾಗಲೇ ಹಿಡಿದಿರುವಂತದ್ದು. ಈ ಮುಷ್ಕರ 2ನೇ ದಿನಕ್ಕೆ ಈಗಾಗಲೇ ಕಾಲಿಟ್ಟಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗೆ.